ಇಡೀ ರಾಷ್ಟ್ರದಲ್ಲೇ ಒಂದು ಆಂದೋಲನ ಮಾಡಿದ್ದು ಕೂಡ ಆಂಧ್ರ ಬಿಟ್ಟರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು. 35 ವರ್ಷ ಸುದೀರ್ಘ ಹೋರಾಟಗಳು. ಉದ್ಯೋಗಕ್ಕಾಗಿ ಹೋರಾಟ ಮಾಡಲಾಯಿತು, ರಾಜಕೀಯಕ್ಕಾಗಿ ಹೋರಾಟ ಮಾಡಿತ್ತು, ಆರ್ಥಿಕವಾಗಿ ಹೋರಾಟ ಮಾಡಲಾಯಿತು. ಎಲ್ಲೂ ಕೂಡ ನಮಗೆ ಸಾಮಾಜಿಕ ನ್ಯಾಯ ಕಲ್ಪಿಸಲೇ ಇಲ್ಲ ಈ ಸರ್ಕಾರಗಳು. ರೋಸ್ಟರ್ ತಂದು ರೋಸ್ಟರ್ ಕೂಡ ಮಾದಿಗರಿಗೆ ಅನ್ಯಾಯ ಆಯಿತು. ಪ್ರತಿಯೊಂದು ರಾಜಕೀಯ ತಂದ್ರು ರಾಜಕೀಯದಲ್ಲೂ ಕೂಡ ಅನ್ಯಾಯ ಆಯಿತು. ನಿಮ್ಗೆಲ್ಲ ಗೊತ್ತೇ ಇದೆ. 7 ಬಾರಿ ಸಂಸದರಾಗಿರ್ತಕ್ಕಂಥ KH ಮುನಿಯಪ್ಪನವರಿಗೆ ಬೇಡದಿರಂತ ಖಾತೆಗಳನ್ನೆಲ್ಲ ಕೊಟ್ಟರು. ಅದನ್ನು ಕೂಡ ಸಮರ್ಥವಾಗಿ ನಿಭಾಯಿಸಿದ್ರು ಆಹಾರ ಮತ್ತು ಪದೇ ಪದೇ ಮತ್ತೆ ಅದನ್ನೇ ಖಾತೆ ಕೊಟ್ಟು ಅವ್ರನ್ನ ಇಡೀ ಜನಾಂಗಕ್ಕೆ ಅವಮಾನ ಮಾಡಿದ್ದಾರೆ. ತಿಮ್ಮಾಪುರು ಕೂಡ ಹಿರಿಯ ಸಚಿವರಾಗಿದ್ರು ಕೂಡ, ಹಿರಿಯ ನಾಯಕರು ಕೂಡ ಆಗಿದ್ರು ಕೂಡ ಅವ್ರಿಗೂ ಕೂಡ ಸಂಪುಟದಲ್ಲಿ ಸ್ಥಾನಮಾನ ಸಿಗದೆ ಅಲ್ಲೂ ಕೂಡ ಅನ್ಯಾಯ ಮಾಡಿದ್ದಾರೆ. ಅವರಿಗಿಂತ ಕಿರಿಯರಾಗಿರ್ತಕ್ಕಂಥ ಅನೇಕರಿಗೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾಕೆ ಈ ತಾರತಮ್ಯ? ಹಿಂದೆ ಬಿಜೆಪಿ ಸರ್ಕಾರ ಕೂಡ ಇದೇ ಮಾಡಿತ್ತು, JDS ಸರ್ಕಾರ ಕೂಡ ಇದೇ ರೀತಿ ಮಾಡಿತ್ತು. ಈಗ ಅದನ್ನೇ ಎಲ್ಲ ಸರ್ಕಾರಗಳು ಕೂಡ ಮಾಡಿದ್ರೆ ಅಂದ್ರೆ ಅದು ಯಾಕೆ ಇಷ್ಟೊಂದು ಅಸಡ್ಡೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ? ಏನ್ ಪಾಪ ಮಾಡಿದ್ದೀವಿ? ಕೇವಲ ಈ ಜನಸಂಖ್ಯೆ ಅಷ್ಟು ಕರ್ನಾಟಕದಲ್ಲಿ ಜನಸಂಖ್ಯೆ ಇರೋದೇ ತಪ್ಪ? ನಮ್ಮನ್ನ ಕೇವಲ ವೋಟ್ ಬ್ಯಾಂಕ್ ಮಾಡ್ಕೊಂತ ಇದ್ದೀರಾ ನೀವೆಲ್ಲ ರಾಜಕೀಯ ಪಕ್ಷಗಳು. ಇದು ಈ ಧೋರಣೆ ಇನ್ನು ಮುಂದೆ ಸಾಲದು. ಕಳೆದ ಬಾರಿ ಕಾಂಗ್ರೆಸ್ ಪಾಠ ಕಲಿಸಿದ್ವಿ, ಇದೇ ರೀತಿ ನಮಗೆ ಅನ್ಯಾಯ ಮಾಡ್ತಿದ್ದೀರಿ ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ಮತ್ತೆ ಪ್ರಣಾಳಿಕೆಯನ್ನು ಘೋಷಣೆ ಮಾಡಿದ್ರು. ನಿಮ್ಗೆ ರಾಜಕೀಯವಾಗಿ ಮತ್ತು ನಿಮ್ಗೆ ಒಳ ಮೀಸಲಾತಿನ ಸಂಪೂರ್ಣ ಜಾರಿ ಇರ್ತಾ ಇರ್ತೀವಿ ಅಂತ ಎರಡರಲ್ಲೂ ಕೂಡ ವಿಫಲರಾಗಿದ್ದಾರೆ. ಇದೇ ರೀತಿ ಬಿಜೆಪಿ ಕೂಡ ಆಶ್ವಾಸನೆ ಕೊಟ್ಟಿದ್ರು ಕೂಡ ಅವರು ಕೂಡ ಇದೇ ರೀತಿ ನಮ್ಗೆ ಅನ್ಯಾಯ ಮಾಡಿದಾಗ ಅವರು ಕೂಡ ಮೂಲೆ ಗುಂಪು ಮಾಡಿದ್ವಿ, ಇದೇ ಮಾಡಿದ್ರು. ದಯವಿಟ್ಟು ನಾವು ಕೊನೆಯದಾಗಿ ಎಚ್ಚರಿಕೆ ಕೊಡ್ತಾ ಇದ್ವಿ. ಇಡೀ ಎಲ್ಲಾ ದಲಿತ ಸಂಘಟನೆಗಳು, ಮಾದಿಗ ಸಂಘಟನೆಗಳು ಸೇರಿಕೊಂಡು ನಿಮಗೆ ಇದು ಎಚ್ಚರಿಕೆಯೇನೋ ಅಥವಾ ನಮ್ಮ ಆಗ್ರಹನೋ ನೀವು ತಿಳ್ಕೋಬೇಕು. ಈ ಕೂಡಲೇ ಎಚ್ಚೆತ್ತುಕೊಂಡು ಮುಂದಿನ ಸಚಿವ ಸಂಪುಟದಲ್ಲಿ ಮಾದಿಗರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನೀವು ಸರಿಪಡಿಸದಿದ್ದರಲ್ಲ ಹೈಕಮಾಂಡ್ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡಿಲ್ಲ ಅಂದ್ರೆ ಅದಕ್ಕೊಂದು ಮನೆಗೆ ಮಾದಿಗರು ಎಚ್ಚೆತ್ತುಕೊಳ್ತಾರಂತ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಮಾಡೋದ್ರ ಮೂಲಕ ತಮಗೆ ಈ ಮಾಧ್ಯಮದ ಮುಖ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾನು ಮುತ್ತುರಾಜ್, ಕರ್ನಾಟಕ.